ಕೌನ್ಸೆಲಿಂಗ್‌ನ ಯಾರ್ಯಾರು ಅಟೆಂಡ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ, ನೀವೆಲ್ಲಾರು ಕೂಡ ತಪ್ಪದೆ ಈ ಒಂದು ಕೆಲ್ಸನ ಮಾಡ್ಬೇಕಾಗುತ್ತೆ. ಏನಾದ್ರೂ ನೀವು ಈ ಒಂದು ಕೆಲ್ಸನ ಇವಾಗ ಮಾಡಿಲ್ಲ ಅಂದ್ರೆ ಕೌನ್ಸೆಲಿಂಗ್ ಟೈಮಲ್ಲಿ ನಿಮ್ಗೆ ಮೇಜರ್ ಆಗಿ ಒಂದು ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಹಾಗಾದ್ರೆ ನೀವೆಲ್ಲಾರು ಕೂಡ ಏನೊಂದು ಕೆಲ್ಸನ ಮಾಡ್ಬೇಕು, ಏನೊಂದು ಅಪ್ಡೇಟ್ ಬಂದಿದೆ, ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಈಗ ನೋಡೋಣ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ, ಪ್ರತಿಯೊಬ್ರು ಕೂಡ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಅಂತ ಕಾಣ್ತಾ ಇರುತ್ತೆ. ಅದನ್ನ ಕ್ಲಿಕ್ ಮಾಡಿ ಪಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕಂದ್ರೆ ಮಾಡೋ ಒಂದೇ ಒಂದು ಲೈಕ್, ಒಂದೇ ಒಂದು ಸಬ್ಸ್ಕ್ರೈಬ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ಗಳನ್ನ ನೀಡ್ತಾ ಇರ್ಬೋದಾಗಿರುತ್ತೆ. ಇವಾಗ ನಾವು ಡೈರೆಕ್ಟ್ ಆಗಿ ವಿಡಿಯೋಗೆ ಬರೋಣ. ಇದಕ್ಕಿಂತ ಮುಂಚೆ ಇಲ್ಲಿ ಕಾಲೇಜ್ ಒಂದು ಕಾಲೇಜ್ ಪ್ರಾಡಕ್ಟ್ ಇದೆ. ಈ ಒಂದು ಕಾಲೇಜ್ ಪ್ರಾಡಕ್ಟ್ ಅಲ್ಲಿ ನಿಮ್ಮ ಸಿಟಿ ರ್ಯಾಂಕಿಂಗ್ ಎಷ್ಟು ಬಂದಿದೆ ಅದನ್ನ ಎಂಟರ್ ಮಾಡಿ, ನಂತರ ನಿಮ್ಮ ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೊಂಡು ಯಾವ ಒಂದು ಬ್ರಾಂಚ್ ಅಲ್ಲಿ ಸೀಟ್ ನೋಡ್ತಾ ಇರಾ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಸಬ್ಮಿಟ್ ಅಂತ ಕೊಡಿ. ನಿಮ್ಗೆ ಯಾವ ಕಾಲೇಜ್ಗಳು ಕೌನ್ಸಿಲಿಂಗ್ ಅಲಾಟ್ಮೆಂಟ್ ಆಗ್ಬೋದು ಅನ್ನೋದನ್ನ ಪ್ರಿಡಕ್ಟ್ ಮಾಡಿ ತೋರಿಸುತ್ತೆ. ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕಮಿಷನ್ ಲಿಂಕ್ ಇರುತ್ತೆ. ಕ್ಲಿಕ್ ಮಾಡಿ ಚೆಕ್ ಮಾಡಿ ಯೂಸ್ ಮಾಡ್ಕೊಳ್ಳಿ. ತುಂಬಾ ನಿಮ್ಗೆ ಯೂಸ್ಫುಲ್ ಆಗುತ್ತೆ. ಜನ ಸ್ಟೂಡೆಂಟ್ಸ್ ಕೇಳ್ತಾ ಇರೋದೇನಂದ್ರೆ ನಮ್ಮ ಸ್ಪಾಟ್ ರ್ಯಾಂಕಿಂಗ್ ಇನ್ನೂ ಬಂದಿಲ್ಲ, ನಾವೇನ್ ಮಾಡ್ಬೇಕು ಅಂತ ಕೇಳ್ತಾ ಇರಾ. ಇವಾಗ ಸ್ಪಾಟ್ ರ್ಯಾಂಕಿಂಗ್ ಯಾರ್ಯಾರಿಗೆ ಬಂದಿರಲ್ಲ, ಇವಾಗ ನಾವು ಆನ್ಲೈನ್ ಅಲ್ಲಿ ಯಾವುದೇ ತರದ ಪ್ರೋಸೆಸ್ ಮಾಡಿ ನಿಮ್ಮ ರಿಸಲ್ಟ್ ನ ಬರ್ಸಕ್ಕಾಗಲ್ಲ. ನೀವೆಲ್ಲರೂ ಕೂಡ ಆಫ್ಲೈನ್ ನಲ್ಲಿ ಕೆ ಆಫೀಸ್ ನ ವಿಸಿಟ್ ಮಾಡಬೇಕಾಗುತ್ತೆ. ಅಲ್ಲಿ ನಿಮ್ಮ ಸಿಟಿ ಅಪ್ಲಿಕೇಶನ್, ಸಿಟಿ ಅಡ್ಮಿಟ್ ಕಾರ್ಡ್, ಸೆಕೆಂಡ್ ಪಿ ಸಿ ಮಾರ್ಕ್ಸ್ ಕಾರ್ಡ್ ಜೊತೆಗೆ ಕೆ ಆಫೀಸ್ ಅಲ್ಲಿ ಒಂದು ಲೆಟರ್ ನ ಬರ್ಕೊಡಕ್ಕೆ ಹೇಳ್ತಾರೆ. ಇಷ್ಟು ಕೂಡ ನೀವು ಸಬ್ಮಿಟ್ ಮಾಡಿದ್ರೆ ಕೆ ಆಫೀಸ್ ಅಲ್ಲಿ ಇಮಿಡಿಯೇಟ್ ಆಗಿ ನಿಮ್ಗೆ ಅಲ್ಲೇನೆ ಸ್ಪಾಟ್ ರ್ಯಾಂಕಿಂಗ್ ರಿಸಲ್ಟ್ ಅನೌನ್ಸ್ಮೆಂಟ್ ಆಗುತ್ತೆ. ಅದಕ್ಕೋಸ್ಕರ ಸ್ಪಾಟ್ ರ್ಯಾಂಕಿಂಗ್ ಯಾರಿಗೆ ಬಂದಿರಲ್ಲ ಇನ್ನು, ನೀವೆಲ್ಲರೂ ಕೂಡ ಕೆ ಆಫೀಸ್ ನ ವಿಸಿಟ್ ಮಾಡಿ. ಇವಾಗ ಕಿಯ ಕಡೆಯಿಂದ ಬಂದಿರುವಂತಹ ಅಪ್ಡೇಟ್ ಏನು ಮತ್ತೆ ನೀವೆಲ್ಲರೂ ಕೂಡ ಮಾಡಬೇಕಾಗಿರುವಂತಹ ಕೆಲಸ ಏನು ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಇವಾಗ ವಿಡಿಯೋನ ಗಮನ ಇಟ್ಟು ನೋಡ್ತಾ ಹೋಗಿ. ಇಲ್ಲಿ ನೀವೆಲ್ಲರೂ ಕೂಡ ಕೀ ಅಪ್ಲಿಕೇಶನ್ ಹಾಕಿದ್ರಾ, ಮತ್ತೆ ನೀವು ಎಷ್ಟೊಂದು ಜನ ಕೀ ಅಪ್ಲಿಕೇಶನ್ ಎಡಿಟಿಂಗ್ ಲಿಂಕ್ ಬಿಟ್ಟಾಗ್ಲೂ ಕೂಡ ನೀವು ಎಷ್ಟೊಂದು ಜನ ಅಪ್ಲಿಕೇಶನ್ಗಳನ್ನ ಎಡಿಟ್ ಮಾಡ್ಕೊಂಡಿದ್ದೀರಾ. ಮತ್ತೆ ನೀವು ಸಾಕಷ್ಟು ಜನ ಹೇಳ್ತಿದ್ರಿ ಕ್ಯಾಟಗರಿಗಳು ಚೇಂಜ್ ಆಗಿದೆ, ಜನರಲ್ ಮೆರಿಟ್ ಆಗಿದೆ, SC ST ಇರೋದು ಇವಾಗ ಜನರಲ್ ಮೆರಿಟ್ ಬಂದಿದೆ, 2A ಇರೋದು ಜನರಲ್ ಮೆರಿಟ್ ತೋರಿಸಿದೆ ಅಂತ ಹೇಳ್ತಾ ಇರಾ. ಇಲ್ಲಿ ಜನರಲ್ ಮೆರಿಟ್ಗೂ SC ST ಅಥವಾ ನಿಮ್ಮ ಕ್ಯಾಟಗರಿ ಕ್ಲೈಮ್ ಆಗಿರೋದಕ್ಕೂ ಏನ್ ಡಿಫ್ರೆನ್ಸ್ ಅಂದ್ರೆ, ಇವಾಗ ನಿಮ್ಮ ಕ್ಯಾಟಗರಿ ಏನಾದ್ರು ಕ್ಲೈಮ್ ಆಗಿತ್ತು ಅಂದ್ರೆ ನೀವು 50,000 ರ್ಯಾಂಕಿಂಗ್ ತೆಗೆದಿದ್ರು ಕೂಡ ಫಾರ್ ಎಕ್ಸಾಂಪಲ್ ನಿಮ್ಗೆ ಸೀಟ್ ಸಿಗುತ್ತೆ. ಅದೇ ಜನರಲ್ ಮೆರಿಟ್ ಆಯ್ತು ಅಂದ್ರೆ ನೀವು 30,000 ತೆಗೆದಿದ್ರು ಕೂಡ ಸೀಟ್ ಸಿಗೋದು ತುಂಬಾನೇ ಕಷ್ಟ ಆಗುತ್ತೆ. ಆ ರೀತಿ ಜನರಲ್ ಮೆರಿಟ್ ನಿಮ್ಮ ಕ್ಯಾಟಗರಿ ಏನಾದ್ರು ಬಂತು ಅಂದ್ರೆ ನಿಮಗೆ ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ. ನಿಮ್ಗೆ ಒಳ್ಳೆ ಕಾಲೇಜು ನಿಮ್ಮ ಕ್ಯಾಟಗರಿಗೆ ಸಿಗ್ಬೇಕಾಗಿರೋದು ಮಿಸ್ ಆಗುತ್ತೆ. ಅದಕ್ಕೋಸ್ಕರ ನೀವು ಪ್ರತಿಯೊಬ್ಬರು ಕೂಡ ಏನ್ ಮಾಡಿ ಅಂದ್ರೆ, ಈಗ ಅಡ್ಮಿಷನ್ ಟ್ಯಾಬ್ ಕೆಳಗಡೆ ಹೋಗಿ UGCT 2020-25 ಅಂತ ಕಾಣ್ತಿದೆಯಲ್ಲ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಪ್ಲಿಕೇಶನ್ ಪ್ರಿಂಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಪ್ರತಿಯೊಬ್ರು ಕೂಡ ನಿಮ್ಮ ಯೂಸರ್ ID ಪಾಸ್ವರ್ಡ್ ನ ಹಾಕ್ಬಿಟ್ಟು ನಿಮ್ಮ CET ಅಪ್ಲಿಕೇಶನ್ ಪ್ರತಿಯೊಬ್ರು ಕೂಡ ಪ್ರಿಂಟ್ಔಟ್ ನ ತಗೊಳ್ಳಿ. ಇವಾಗ ನೀವು ಪ್ರಿಂಟ್ಔಟ್ ಏನ್ ತಗೋತಿರಲ್ಲ, ಈ ಒಂದು ಫೈನಲ್ ಅಪ್ಲಿಕೇಶನ್ ಬಂದ್ಬಿಟ್ಟು ಕೀಗೆ ಹೋಗಿರುತ್ತೆ. ಈ ಒಂದು ಅಪ್ಲಿಕೇಶನ್ ನಿಮ್ಮ ಡೀಟೇಲ್ಸ್ ಏನಿದೆಯಲ್ಲ ಇದ್ರ ಪ್ರಕಾರ ನಿಮ್ಮ ಕೌನ್ಸಿಲಿಂಗ್ ಅಲ್ಲಿ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗೋದು. ನೀವೆಲ್ಲರೂ ಕೂಡ ಫಸ್ಟ್ ಪೇಜ್ ಅಲ್ಲಿ ನಿಮ್ಮ ಕ್ಯಾಟಗರಿ ರಿಸರ್ವೇಶನ್ ಅಂತ ಇರುತ್ತಲ್ಲ, ಇದು ಕರೆಕ್ಟ್ ಆಗಿ ಬಂದಿದೆಯಾ, ನಿಮ್ಮ ಕ್ಯಾಟಗರಿ ಏನು 3A 2A ಅಥವಾ 1A ಯಾವುದು ಕರೆಕ್ಟ್ ಆಗಿ ಬಂದಿದೆಯಾ ಅನ್ನೋದನ್ನ ಫಸ್ಟ್ ನೋಡ್ಕೊಳ್ಳಿ. ಮತ್ತೆ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರು ಮತ್ತೆ ಇನ್ಕಮ್ ಸರ್ಟಿಫಿಕೇಟ್ ನಂಬರು ಮತ್ತೆ ಇನ್ಕಮ್ ಎಲ್ಲ ಕೂಡ ಕರೆಕ್ಟ್ ಆಗಿದೆಯಾ ಅನ್ನೋ ಒಂದು ಫಸ್ಟ್ ಮೇನ್ ಆಗಿ ಇದನ್ನ ಚೆಕ್ ಮಾಡ್ಕೊಳ್ಳಿ. ಯಾಕೆಂದ್ರೆ ನಿಮ್ಮ ಕ್ಯಾಟಗರಿ ಕರೆಕ್ಟ್ ಆಗಿಲ್ಲ ಅಂದ್ರೆ ಅಲ್ಲಿ ನಿಮಗೆ ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ, ನಿಮಗೆ ಚೆನ್ನಾಗಿರೋ ಕಾಲೇಜಲ್ಲಿ ಚೆನ್ನಾಗಿರೋ ಸೀಟ್ ಸಿಗ್ಬೇಕಾಗಿರೋದು ಮಿಸ್ ಆಗುತ್ತೆ. ಅದಕ್ಕೋಸ್ಕರ ಪ್ರತಿಯೊಬ್ರು ಕೂಡ ಫಸ್ಟ್ ಈ ಒಂದು ಡೀಟೇಲ್ಸ್ ನ ಪೇಜ್ 1 ಅಲ್ಲಿ ಚೆಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನೆಕ್ಸ್ಟ್ ಬೇರೆ ಎಲ್ಲಾ ಡೀಟೇಲ್ಸ್ ಕೂಡ ಚೆಕ್ ಮಾಡ್ತಾ ಬನ್ನಿ, ಸರಿನಾ. ಪ್ರತಿ ಒಂದು ಡೀಟೇಲ್ಸ್ ಕೂಡ ಚೆಕ್ ಮಾಡಿ, ನಿಮ್ಮ ನೇಮು ಕೂಡ ಚೆಕ್ ಮಾಡಿ, ಮದರ್ ನೇಮು ಫಾದರ್ ನೇಮು ಎಲ್ಲಾ ಕೂಡ ಚೆಕ್ ಮಾಡಿ, ಯಾವುದು ಕೂಡ ಬಿಡಕ್ ಹೋಗ್ಬಿಡಿ, ಸರಿನಾ. ಅದಾದ್ಮೇಲೆ ಲಾಸ್ಟ್ ಅಲ್ಲಿ ಫೈನಲ್ ಪೇಜ್ ಬರುತ್ತೆ ನೋಡಿ, ಇದು ಪೇಜ್ ನಂಬರ್ 4 ಆಗಿರುತ್ತೆ. ಈ ಒಂದು ಪೇಜ್ ಅಲ್ಲಿ ಕ್ಯಾಂಡಿಡೇಟ್ ಕ್ಲೈಮ್ ಡೀಟೇಲ್ಸ್ ಅಂತ ಇರುತ್ತೆ. ಇದರಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್ ಇಂದ ಹಿಡಿದು ಇಲ್ಲಿ ಏನಿದೆಯಲ್ಲ ಸ್ಟಡಿ ಇಯರ್ಸ್ ಫಾರ್ ರಿಲಿಜಿಯಸ್ ಕ್ಲೈಮ್ ಅಂತ ಇಲ್ಲಿವರೆಗೂ ಕೂಡ ನೀವು ಕ್ಲೈಮ್ ಮಾಡಿರೋದೆಲ್ಲ ಕೂಡ ಕರೆಕ್ಟ್ ಆಗಿದೆಯಾ ಅನ್ನೋದನ್ನ ಪ್ರತಿಯೊಂದು ಚೆಕ್ ಮಾಡಿ. ಮತ್ತೆ ನೀವು ಸೂಪರ್ನರಿ ಕೂಡ ಎಲಿಜಿಬಲ್ ಆಗಿದ್ದೀರಾ, ಮತ್ತೆ ನಿಮ್ಮ ರಿಲಿಜನ್, ನಿಮ್ಮ ಕ್ಯಾಸ್ಟ್, ಕ್ಯಾಟಗರಿ, ಮದರ್ ಟಂಗು, ಎಲಿಜಿಬಿಲಿಟಿ ಕ್ಲಾಸ್ ಎಲ್ಲಾ ಕೂಡ ಕರೆಕ್ಟ್ ಆಗಿ ಬಂದಿದ್ಯಾ, ಮತ್ತೆ ನಿಮ್ಮ ರಿಸರ್ವೇಶನ್ ಗಳಿಗೆ ಏನ್ ಕ್ಲೈಮ್ ಮಾಡಿದ್ರಾ, ಹೈದರಾಬಾದ್ ಕರ್ನಾಟಕ ಸ್ಪೆಷಲ್ ಕ್ಯಾಟಗರಿ ಎಲ್ಲಾ ಕೂಡ ಕರೆಕ್ಟ್ ಆಗಿ ಕ್ಲೈಮ್ ಆಗಿದ್ಯಾ ಅನ್ನೋದನ್ನ ಫಸ್ಟ್ ಒಂದ್ಸಲಿ ನೋಡ್ಕೊಬಿಡಿ. ಯಾಕಂದ್ರೆ ವೆರಿಫಿಕೇಶನ್ ಸ್ಲಿಪ್ ಬಂತು ಅಂದ್ರೆ ನಾವೇನು ಕೂಡ ಮಾಡಕ್ಕಾಗಲ್ಲ. ಸೇಮ್ ಇದೇ ರೀತಿ ಇಲ್ಲಿ ಏನ್ ರಿಸರ್ವೇಶನ್ ಗಳು ಕ್ಲೈಮ್ ಮಾಡಿರ್ತೀರಾ ಅದ್ರ ಬೇಸಿಸ್ ಮೇಲೆ ನಿಮ್ಮ ಡಾಕ್ಯುಮೆಂಟ್ ಎಲ್ಲ ವೆರಿಫೈ ಮಾಡಿ ವೆರಿಫಿಕೇಶನ್ ಸ್ಲಿಪ್ ಕೊಡ್ತಾರೆ. ಅದೇ ಫೈನಲ್ ಡೀಟೇಲ್ಸ್ ಏನ್ ಬರುತ್ತೆ ಅದ್ರ ಬೇಸಿಸ್ ಮೇಲೆ ನಿಮ್ಮ ಕೌನ್ಸಿಲಿಂಗ್ ಅಲ್ಲಿ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗೋದು. ಅದಕ್ಕೋಸ್ಕರ ಪ್ರತಿಯೊಬ್ರು ಕೂಡ ಅಪ್ಲಿಕೇಶನ್ ಪ್ರಿಂಟ್ಔಟ್ ತಗೋತೀರಾ. ಈಗ ಪ್ರಿಂಟ್ಔಟ್ ತಗೊಂಡು ನಿಮ್ಮ ಡೀಟೇಲ್ಸ್ ನ ಎಲ್ಲಾನು ಕೂಡ A to Z ಚೆಕ್ ಮಾಡ್ಕೋತೀರಾ. ಏನಾದ್ರು ತಪ್ಪಾಗಿತ್ತು ಅಂದ್ರೆ ಡೈರೆಕ್ಟ್ ಆಗಿ ಕೀ ಆಫೀಸ್ಗೆ ವಿಸಿಟ್ ಮಾಡಿ, ಅಲ್ಲಿ ನಿಮ್ಮ ಕ್ಯಾಟಗರಿ ತಪ್ಪಾಗಿತ್ತು ಅಂದ್ರೆ ಇನ್ಕಮ್ ಸರ್ಟಿಫಿಕೇಟ್ ತಗೊಂಡೋಗಿ ಅಥವಾ ನೀವು ಬೇರೆ ಡೀಟೇಲ್ಸ್ ಏನೋ ತಪ್ಪಾಗಿತ್ತು ಅಂದ್ರೆ ಆ ಒಂದು ರಿಲೆವೆಂಟ್ ಡಾಕ್ಯುಮೆಂಟ್ಸ್ ತಗೊಂಡೋಗ್ಬಿಟ್ಟು ಕೀ ಆಫೀಸಲ್ಲಿ ಅದನ್ನ ಸರಿ ಮಾಡಿಸ್ಕೊಳ್ಳಿ, ಸರಿನಾ. ಯಾಕೆಂದ್ರೆ ಇವಾಗ ನೀವು ಸರಿ ಮಾಡಿಸ್ಕೊಂಡಿಲ್ಲ ಅಂದ್ರೆ ಕೌನ್ಸಿಲಿಂಗ್ ಸ್ಟಾರ್ಟ್ ಆದ್ಮೇಲೆ ನಾವೇನು ಕೂಡ ಮಾಡಕ್ಕಾಗಲ್ಲ ಕೆ ಅಪ್ಲಿಕೇಶನ್ ಅಲ್ಲಿ. ಅದಕ್ಕೋಸ್ಕರ ಏನಾದ್ರು ತಪ್ಪಾಗಿತ್ತು ಅಂದ್ರೆ ನಿಮ್ಮ ಸಿಟಿ ಅಪ್ಲಿಕೇಶನ್ ಜೊತೆ ಏನ್ ತಪ್ಪಾಗಿದೆ ಆ ಒಂದು ರಿಲೆವೆಂಟ್ ಡಾಕ್ಯುಮೆಂಟ್ ತಗೊಂಡೋಗಿ ಕೆ ಆಫೀಸಲ್ಲಿ ಸರಿ ಮಾಡಿಸ್ಕೊಳ್ಳಿ. ಮತ್ತೆ ಈ ಒಂದು ವಿಡಿಯೋನ ನಿಮ್ಮ ಪ್ರತಿಯೊಬ್ಬ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಈ ರೀತಿಯ ಒಂದು ಅಪ್ಡೇಟ್ ಅನ್ನು ತಿಳಿಸಿ. ಮತ್ತೆ ಇದೇ ರೀತಿ ಅಪ್ಡೇಟ್ಸ್ ಬೇಕು ಅಂದ್ರೆ ಕಂಟಿನ್ಯೂಸ್ ಆಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.